ಈ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಈ ವರ್ಗಾವಣೆಯಲ್ಲಿ ಫಸ್ಟು KPSC ಮತ್ತು PM-3 ಸ್ಕೂಲ್ಸ್ಗೆ ನಾವು ಫಸ್ಟು ಆದ್ಯತೆಯನ್ನು ಕೊಡ್ತೀವಿ ಈ ಟ್ರಾನ್ಸ್ಫರ್ ಪ್ರೊಸೀಜರ್ಸಲ್ಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಹೇಳ್ತಾ ಇರ್ತಾರೆ. ಬಟ್ ಅದು ಅಪೋಸಿಷನ್ ಲೀಡ್ರು ಒಂದಷ್ಟು ಜನ ಆ ಒಂದು ಪಾರ್ಟಿಯಲ್ಲಿ ಈ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಕೇಳಿದಾಗ ಸೊ ಅದ್ರ ಬಗ್ಗೆಯೂ ಕೂಡ ಒಂದಷ್ಟು ಹೇಳಿದ್ದಾರೆ ಈಗ. ಸೊ ಏನಿದೆ, ಏನು ಮಾಡಿದ್ದೀವಿ, ಏನು ಮಾಡ್ತೀವಿ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ದಯಮಾಡಿ ಅವ್ರು ಏನು ಹೇಳ್ತಾರೆ ಈಗ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೀವೇ ಒಂದ್ಸಲ ಅದನ್ನು ವಾಚ್ ಮಾಡಿ. 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಗ ಆಸ್ ಇಟ್ ಈಸ್ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾವು ಇನ್ಫ್ಯಾಕ್ಟ್ TETನೂ ಮುಗಿಸ್ಬಿಟ್ಟಿವಿ. ನಾವು ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. D ಗ್ರೂಪ್ದು ತಗೊಳ್ಬೇಕು ಅಂತ ಹೇಳಿ ಇನ್ನೂ ಕೂಡ ಯಾವುದೇ ತರದ ನಮಗೆ ಇದು ಬಂದಿಲ್ಲ. ಆದ್ರೆ ಮೇಂಟೆನೆನ್ಸಿಗೆ ಎಲ್ಲಾ ಶಾಲೆಗೂ ಕೂಡ, ಆಮೇಲೆ ಈಗ KPS ಮತ್ತು ಇದಕ್ಕೆಲ್ಲ ಜಾಸ್ತಿನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾವು ಬರೋ ದಿಸ್ಗಳಲ್ಲಿ ಯಾಕೆಂದ್ರೆ ದೊಡ್ಡ ಶಾಲೆ ಇರ್ತದೆ, ಆವರಣ ಜಾಸ್ತಿ ಇರ್ತದೆ, ಅಲ್ಲಿ ಮೇಂಟೆನೆನ್ಸಿಗೆ ಆಗೋದಿಲ್ಲ ಅಂತ ಹೇಳಿ ಔಟ್ಸೋರ್ಸ್ ಮೂಲಕ ಮಾಡ್ಬೇಕಂತ ಹೇಳಿ. ಈಗ ಅಲ್ಲ, ಈಗಲೂ ಕೂಡ ಇಂಥ ಶಾಲೆಗೂ ಕೂಡ ನಾನು ಇಲಾಖೆಯಲ್ಲಿ ಆಗ್ಲೇ ನಮ್ಮ ಹತ್ರ ಏನು ಫಂಡ್ಸ್ ಇದೆ ಅದನ್ನ ನೋಡ್ಕೊಂಡು ಔಟ್ಸೋರ್ಸ್ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅವಶ್ಯಕತೆ ಇದೆ. ಮಾತಾಡಿ ಸುರೇಶ್ ಕೂತ್ಕೊಳ್ಳಿ. ಅದು 2 ನಿಮಿಷ ಅಂತ ಹೇಳಿ ಕೂತ್ಕೊಳ್ಳಿ ಫಸ್ಟ್. ಈಗ ನೀವು ಇವ್ರು ಮಾತಾಡ್ಲಿ ಆಗ್ಲಿ ಸೀನಿಯರ್ ಅವರು. ನೀವು ನಾನು ಅಲ್ಲಿ ಮಾತಾಡ್ತಾರೆ ಸೀನಿಯರ್ ಮೆಂಬರ್ಸ್ ಕೂತ್ಕೊಳ್ಳಿ. ಈ ತರದ್ದು ಒಂದ್ 2 ನಿಮಿಷ ಸೀನಿಯರ್ ಮೆಂಬರ್ ಮಾತಾಡ್ಲಿ ಅಂತ ಹೇಳ್ತೇನೆ ನಾನು. ಸುಮ್ಮನೆ ಕೂತ್ಕೊಳಕ ಹೌದು, ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಬಿಲ್ಲಿಂದು ಹೇಳ್ತೀನಿ. ಅದಕ್ಕಿಂತ ಮಾನ್ಯ ಸದಸ್ಯರು ಪ್ರಸ್ತಾಪ ಮಾಡಿದ ಹಾಗೆ ತಾವು ಪ್ರಸ್ತಾಪ ಮಾಡಿದಿರಿ. D ಗ್ರೂಪ್ ನೌಕರನ್ನ ಆದ್ರೆ ಕೊಡಬೇಕು, ಇಲ್ಲದೇ ಇದ್ರೆ ಪ್ರತಿನಿತ್ಯ ಶೌಚಾಲಯಗಳನ್ನ ಮತ್ತು ಕಸ ಗುಡಿಸುವಂಥದ್ದು. ಯಾರ್ಯಾರು ಅಲ್ಲಿ ಶಿಕ್ಷಕರಲ್ಲಿ ಡಿಸ್ಕಷನ್ ಮಾಡುವ ಅಲ್ಲ ಹೇಳ್ತೀನಿ, ಬಿಲ್ಲಿಂಗ್ಸ್ ಮಾತಾಡಿ. ಈಗ ಮುಗಿಸ್ಬಿಡ್ತೀನಿ. ಅದು ಅಲ್ಲ ಸರ್, ಮಹಾತ್ಮ ಗಾಂಧಿನೇ ಶೌಚಾಲಯ ಕ್ಲೀನ್ ಮಾಡಿದ್ದಾರೆ. ನಮ್ಮ ಮಕ್ಕಳು ಅವ್ರಿಗಿಂತ ದೊಡ್ಡವರ ಮಾಡ್ಲಿ, ಅದನ್ನ ಕಲೀಲಿ. ನಾವು ಎಲ್ಲ ಮಾಡಿ ಬಂದಂತವ್ರು. ಖಂಡಿತವಾಗೂ ಯಾರೋ ಅಲ್ಲಿ ಆಗದೆ ಇರೋ ಶಿಕ್ಷಕ ಒಬ್ಬ ಫೋಟೋ ತೆಗೆದು ಪತ್ರಿಕೆ ಕೊಡ್ತಾರೆ, ಕಮೆಂಟ್ಸ್ ಪತ್ರಿಕೆನಲ್ಲಿ, ಟಿವಿನಲ್ಲಿ ಶೌಚಾಲಯ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಗಾಂಧಿಗಿಂತ ದೊಡ್ಡವರ? ಆ ಟೀಚರ್ನ ಸಸ್ಪೆಂಡ್ ಮಾಡ್ಬಿಡೋದು. ಹೇಳಿದ್ರಲ್ಲ ಈಗ ಲುಕ್ ಇಂಟು ಇಟ್. ದಯವಿಟ್ಟು ಆ ಟೀಚರ್ಸ್ ಗಳನ್ನ ಸಸ್ಪೆಂಡ್ ಮಾಡಬೇಡಿ ನೀವು. ಆಗ್ಲಿಕ್ಕೆ ಶುಚಿತ್ವ ಕಲೀಲಿ ಮಕ್ಕಳು. ಕಾನೂನು ಈ ತರ ಇಲ್ಲಿ ಮಾಡಿದ್ರೆ ನಾನು ಕೂಡ ಅಲ್ಲ, ನೀವೆಲ್ಲ ಒಂದ ಕಾನೂನು ಚೇಂಜ್ ಮಾಡಿ, ನೌಕರನ್ನ ಹಾಕಿ 2 ಒಂದು ಮಾಡಿ. ನೀವು ಒಂದ ಕಾನೂನು ಚೇಂಜ್ ಆಗ್ಲಿ, ಇಲ್ಲದಿದ್ದ ಕ್ಲೀನ್ ಮಾಡ್ಲಿಕ್ಕೆ ಜನ ಹಾಕಿ. ಸರಿ ಇದೆ. ಮನೆ ಸಭಾಧ್ಯಕ್ಷರೇ ಹೌದು, ಅವರಿಗೆ